ಬೆಂಗಳೂರಿನಿಂದ ಗುಲ್ಬರ್ಗಕ್ಕೆ ಹೊರಟಿದಂತಹ ಖಾಸಗಿ ಬಸ್ಸೊಂದು ನೆಲಮಂಗಲ ತಾಲೂಕಿನ ಹನುಮಂತಪುರದಲ್ಲಿ ಅಪಘಾತವಾಗಿರ್ತಕ್ಕಂಥ ಸದ್ಯ ನಾವಿರ್ತಕ್ಕಂಥ ಸ್ಥಳ ಏನಿದೆ ಇದು ನೆಲಮಂಗಲ ತಾಲೂಕಿನ ಹನುಮಂತಪುರ ಕೆರೆಕತ್ತಿ ಗ್ರಾಮ ಆಗಿರ್ತಕ್ಕಂಥದ್ದು. ಈ ಒಂದು ಗ್ರಾಮದಲ್ಲಿ ಏನು ತಡರಾತ್ರಿ ಬೆಂಗಳೂರು ಮೆಜೆಸ್ಟಿಕ್ನಿಂದ ಖಾಸಗಿ ಬಸ್ಸೊಂದು ಹೊರಡುತ್ತೆ. ಆ ಖಾಸಗಿ ಬಸ್ 12:30 ಸರಿಸುಮಾರಿಗೆ ಅಲ್ಲಿ ಹೊರಡ ಸಂದರ್ಭದಲ್ಲಿ 2:15 ನೆಲಮಂಗಲ ದಾಟುತ್ತೆ. ನೆಲಮಂಗಲ ದಾಟಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಈ ಏನು ಹನುಮಂತಪುರದ ಕೆರೆಕತ್ತಿ ಗ್ರಾಮ ಏನು ಕಾಣುತ್ತೆ, ಇಲ್ಲಿ ಚಾಲಕನ ಆಯ ತಪ್ಪಿ ಏಕಾಏಕಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಆಗುತ್ತೆ. ಡಿಕ್ಕಿ ಆದಂಥ ಸಂದರ್ಭದಲ್ಲಿ ಬಸ್ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಕೂಡಲೇ ಚಾಲಕ ಮತ್ತು ಇಲ್ಲಿರ್ತ ಬಸ್ನಲ್ಲಿರ್ತಕ್ಕಂಥ ಸಿಬ್ಬಂದಿಗಳೆಲ್ಲರೂ ಕೂಡ ಬಸ್ನಲ್ಲಿದ್ದಂಥ ಪ್ರಯಾಣಿಕರನ್ನು ಇಳಿಸುವಂಥ ಪ್ರಯತ್ನ ಮಾಡ್ತಾರೆ. ಸದ್ಯ ಅದೃಷ್ಟವಶಾತ್ ಯಾವುದೇ ರೀತಿಯಂತಹ ಪ್ರಾಣಾಪಾಯ ಸಂಭವಿಸಿಲ್ಲ. ಒಟ್ಟಾರೆಯಾಗಿ 40 ಜನ ಪ್ರಯಾಣಿಕರಿದ್ದು ನಾವು ನೋಡ್ಬೋದಾಗಿದೆ. ಮೇಲ್ಭಾಗದಲ್ಲೂ ಕೂಡ ಸ್ಲೀಪರ್ ಕೋಚ್ ಇರ್ತಕ್ಕಂಥದ್ದು. ಎಲ್ಲರೂ ಕೂಡ ಏನು ಸಾವಿನಿಂದ ಪಾರಾಗಿದೆ, ಅಂದರೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಎಲ್ಲರೂ ಕೂಡ ಕೆಳಗೆ ಇಳಿಸಲಾಗಿದೆ. ಆದರೆ ಇಲ್ಲಿ ಪ್ರಮುಖವಾಗಿ ನೋಡೋದಾದಾಗ ಈ ಒಂದು ಬಸ್ ಇಷ್ಟು ದಗದಗನೆ ಹೊತ್ತಿ ಉರಲಿಕ್ಕೆ ಕಾರಣ ಅಂತಂದರೆ ಪ್ರಮುಖವಾಗಿ ಈ ಒಂದು ಬಸ್ನಲ್ಲಿ ಗೂಡ್ಸನ್ನು ಅಂದರೆ ಏನು ಗೂಡ್ಸನ್ನು ಸಾಗಾಟ ಮಾಡಲಾಗ್ತಿತ್ತು. ನಾವು ನೋಡ್ತಾ ಇದ್ದೀವಿ. ಇದು ಗೂಡ್ಸ್ ವಾಹನಗಳಿಗೆ ಹಾಕಬೇಕಾಗಿರ್ತಕ್ಕಂಥ ವಸ್ತುಗಳಾಗಿರ್ತಕ್ಕಂಥದ್ದು ನಾವು ನೋಡ್ತಿದ್ದೀವಿ. ಬುಕ್ಸ್ ಏನಿದೆ, ಈ ಒಂದು ಬುಕ್ಗಳಿರ್ಬೋದು. ಜೊತೆಗೆ ಇನ್ನು ಪಕ್ಕದಲ್ಲೇ ಕೂಡ ನಾವು ನೋಡ್ತಿದ್ವಿ ಇಲ್ಲಿ ಬಟ್ಟೆ ಇರ್ತಕ್ಕಂಥಂದರೆ ಈ ವಸ್ತುಗಳೆಲ್ಲವನ್ನು ಕೂಡ ಬಸ್ನಲ್ಲಿ ಸಾಗಾಟ ಮಾಡುವಂಥದ್ದು ನಿಷಿದ್ಧ ಆಗಿದೆ. ಅದಕ್ಕಾಗಿ ಇದು ಹೊತ್ತಿ ಉರೋದಕ್ಕೆ ಹೆಚ್ಚಾಗಿರ್ತಕ್ಕಂಥ ಇನ್ನು ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಕೂಡ ಇರ್ತಕ್ಕಂಥ ನಾವು ನೋಡ್ತಿದ್ದೀವಿ. ಚಾರ್ಜಿಂಗ್ ಕೇಬಲ್ಗಳು ಏನು ಕಾಣ್ತಿದೆ ಇದೆಲ್ಲವೂ ಕೂಡ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು. ಇದು ಕೂಡ ರವಾನೆ ಆಗ್ತಿದ್ದ. ಇನ್ನು ಬಸ್ನ ಒಳಭಾಗದಲ್ಲಿ ನೋಡೋದಾಗ ಕಾಸ್ಮೆಟಿಕ್ಸ್ ಏನು ಕಾಣ್ತಿದೆ ಇದೆಲ್ಲವೂ ಕೂಡ ಈ ಒಂದು ಬಸ್ನಲ್ಲಿ ಗೂಡ್ಸ್ ರೀತಿ ತುಂಬ್ಕೊಂಡು ಹೋಗ್ತಿದ್ದಾರೆ. ನಾವು ನೋಡ್ತಿದ್ದೀವಿ ಇಲ್ಲಿ ಪೈಂಟ್ ಡಬ್ಬ ಇಟ್ಟಿದ್ದಾರೆ. ಪೈಂಟ್ ಡಬ್ಬ ಕಂಪ್ಲೀಟಾಗಿ ಹೊತ್ತಿ ಉರಿದು ಸೋರಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಈ ದೃಶ್ಯದಲ್ಲಿ ನೋಡ್ಬೋದಾಗಿದೆ. ಇದೆಲ್ಲವೂ ಕೂಡ ಪೈಂಟ್ ಡಬ್ಬ, ಪೈಂಟ್ ಎಲ್ಲವೂ ಕೂಡ ಸೋರಿರ್ತಕ್ಕಂಥದ್ದು. ಇನ್ನು ಕಾಸ್ಮೆಟಿಕ್ಸು ಡಬ್ಬಗಳು ಕೂಡ ಇದೆ. ಇದೆಲ್ಲವೂ ಕೂಡ ಹೊತ್ತಿ ಉರಿಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥದ್ದು. ಇನ್ನು ಬಸ್ನಲ್ಲಿ ಪ್ರಯಾಣಿಕರು ಸಾಕಷ್ಟು ಲಗೇಜ್ಗಳನ್ನು ಇಟ್ಟಿದ್ರು ಅಂತ ಹೇಳಿ ಗೊತ್ತಾಗ್ತಿರ್ತಕ್ಕಂಥದ್ದು. ಆ ಲಗೇಜ್ ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗಿದೆ. ಅದರಲ್ಲಿ ಹಣ ಇರ್ಬೋದು, ಚಿನ್ನಾಭರಣ ಇರ್ಬೋದು ಇದೆಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿರ್ತಕ್ಕಂಥದ್ದು ದೃಶ್ಯಗಳನ್ನು ನೋಡ್ಬೋದಾಗಿದೆ. ಇಲ್ಲಿ ಗಂಧಕಡ್ಡಿ ಏನು ಕಾಣ್ತಿದೆ, ಗಂಧಕಡ್ಡಿಗೆ ಸಂಬಂಧಪಟ್ಟಂತಹ ಕಡ್ಡಿಗಳು ಈ ಒಂದು ರಾ ಮೆಟೀರಿಯಲ್ಸ್ ಏನಿದೆ ಇದೆಲ್ಲವನ್ನು ಕೂಡ ಇಲ್ಲಿ ಸಾಗಾಟವನ್ನು ಮಾಡ್ತಿತ್ತು. ಹೀಗಾಗಿ ಹೆಚ್ಚಿನದಾಗಿ ಹೊತ್ತಿ ಉರಿಲಿಕ್ಕೆ ಸಾಧ್ಯ ಆಗಿದೆ. ಇನ್ನು ಗ್ಯಾಸ್ ಸ್ಟವ್ಗಳು ನಾವು ನೋಡ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಹೊಸ ಗ್ಯಾಸ್ ಸ್ಟವ್ನ ಬಾಕ್ಸ್ಗಳಾಗಿರ್ತಕ್ಕಂಥದ್ದು. ಬಟ್ಟೆ ನಾವು ಮೊದಲೇ ಹೇಳಂತ ನೋಡಿ, ಬಟ್ಟೆಗಳೇನು ಕಾಣ್ತಿದೆ ಅದೆಲ್ಲವೂ ಕೂಡ ಬಟ್ಟೆ ಪ್ಯಾಕಿಂಗ್ ಮಾಡಿರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಪ್ರಯಾಣಿಕರು ಪ್ರಯಾಣ ಮಾಡ್ತಕ್ಕಂಥ ಬಸ್ನಲ್ಲಿ ಸಾಗಾಟ ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗ್ತಿದ್ರು ನಾವು ನೋಡ್ತಾ ಇದ್ದೀವಿ. ಇನ್ನು ಚೊಂಬುಗಳು ಅಂದರೆ ಬಿಂದಿಗೆಗಳು, ಸಣ್ಣ ಸಣ್ಣ ಬಿಂದಿಗೆಗಳು ಕೂಡ ಇದರಲ್ಲಿ ತಾಮ್ರದ ಹಿತ್ತಾಳೆ ಬಿಂದಿಗೆಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಕೂಡ ಇದರಲ್ಲಿ ಸುಟ್ಟು ಕರಕಲಾಗಿದೆ. ಒಟ್ಟಾರೆಯಾಗಿ ನಿನ್ನೆ ತಡರಾತ್ರಿ ನಡೆದಿರ್ತಕ್ಕಂಥ ಅಂದರೆ 2:30 ಮತ್ತು 3 ಗಂಟೆ ಸರಿಸುಮಾರಿಗೆ ಆಸುಪಾಸಿನಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಂಕಿ ನಂದಿಸುವ ಕಾರ್ಯವನ್ನು ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ದೃಶ್ಯವನ್ನು ನೋಡಿದಾಗ ಬಸ್ನಲ್ಲಿ ಈ ಹಿಂದೆ ಕೂಡ ಸಾಕಷ್ಟು ಏನು ಅನುಮಾನಗಳು ಅಂದರೆ ಬಸ್ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಅಂದರೆ ಬಸ್ನವರು ಗೂಡ್ಸ್ ವೆಹಿಕಲ್ಗಳನ್ನು ಅಂದರೆ ಗೂಡ್ಸ್ ವೆಹಿಕಲ್ಗಳಂತೆ ಸಾಕಷ್ಟು ವಸ್ತುಗಳನ್ನು ಸರಬರಾಜು ಮಾಡ್ತಿದ್ರು. ಹಾಗಾಗಿ ಇದು ಹೊತ್ತಿ ಉರಿಲಿಕ್ಕೆ ಸಾಧ್ಯ ಆಗಿ ಹೆಚ್ಚಿನಾಗಿ ಸಪೋರ್ಟ್ ಆಗಿದೆ ಅನ್ನೋ ಒಂದು ಮಾಹಿತಿಗಳು ಸಿಗ್ತಾ ಇರ್ತಕ್ಕಂಥ. ಒಟ್ಟಾರೆಯಾಗಿ ಘಟನೆ ಸಂಬಂಧ ಈಗಾಗಲೇ ತ್ಯಾಮಗಂಡ್ಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗುವಂಥ ನಿಟ್ಟಿನಲ್ಲಿ ಮುಂದಾಗಿರ್ತಕ್ಕಂಥದ್ದು. ಮಂಜುನಾಥ್, TV9 ನೆಲಮಂಗಲ.